ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ರಾಶಿಫಲ ಹೇಗಿದೆ, ಅದರ ಜೊತೆಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಎಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಶನಿದೇವನ ವಾರ. ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ದ್ವಾದಶಿ ಇದೆ, ಸಂಜೆ ವೇಳೆಗೆ ತ್ರಯೋದಶಿ ಬರುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಪ್ರದೋಷವನ್ನು ಆಚರಿಸಬೇಕು. ತುಂಬ ಬಹಳ ಪ್ರಶಸ್ತವಾದ ಪ್ರದೋಷ ಕಾಲ ಈ ದಿವಸ. ಶನಿ ಪ್ರದೋಷ ಅಂತ ನಾವೇನು ಕರಿತೀವೋ ತಾವೆಲ್ಲ ಪ್ರದೋಷವನ್ನು ಆಚರಿಸ್ತಾ ಬಂದಿದ್ದೀರ. ಪ್ರದೋಷ ಕಾಲದಲ್ಲಿ ಮೌನಾಚರಣೆ ತುಂಬ ಮುಖ್ಯವಾದದ್ದು ಅಂತ ಹೇಳುತ್ತೆ. ಆ ವ್ರತದಲ್ಲೂ ಇದೆ ಅದು. ಮೌನವಾಗಿ 32 ದೀಪಗಳನ್ನು ಈಶ್ವರನಿಗೆ, ಸಾಂಬ ಸದಾಶಿವರ ಪೂಜೆ ಮಾಡ್ತಕ್ಕಂಥದ್ದು ಈ ದಿವಸ. ಕಳಶ ಸ್ಥಾಪನೆ ಮಾಡಿ ಆತನಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ, ನಮ್ಮ ಈ ಶತ್ರುಗಳು, ಅದು ಮನಸ್ಸಿನಲ್ಲಿರುವ ಶತ್ರುಗಳಾಗಬಹುದು, ಹೊರಗಿನ ಶತ್ರುಗಳಾಗಬಹುದು, ಯಾವುದೇ ಬಗೆಯಲ್ಲಿ ನಮಗೆ ತೊಂದರೆ ಬರ್ತಾ ಇದೆ ಅಂದರೆ ಆ ತೊಂದರೆಯೇ ಶತ್ರುವಾಗಿರುತ್ತೆ. ಒಬ್ಬ ವಿದ್ಯಾರ್ಥಿಗೆ ಆಲಸ್ಯವೇ ಶತ್ರು, ಒಬ್ಬ ವ್ಯಾಪಾರಿಗೆ ಮಂಕುತನವೇ ಶತ್ರುತ್ವ ಆಗುತ್ತೆ. ಅಥವಾ ಮಾತಾಡಲಿಕ್ಕೆ ಬರದೇ ಇರತಕ್ಕಂಥ ಕೌಶಲ್ಯಪೂರ್ಣ ಮಾತಿಲ್ಲದೆ ಹೋಗ್ತಕ್ಕಂಥದ್ದೇ ಶತ್ರುತ್ವ ಆಗುತ್ತೆ. ಕೆಲಸದಲ್ಲಿ ಆ ಕೆಲಸ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಮೌಢ್ಯತೆ ಇದೆಯಲ್ಲ, ಅದು ಶತ್ರುತ್ವ ಆಗುತ್ತೆ. ದಾಂಪತ್ಯದಲ್ಲಿ ಕಲಹ ಅನ್ನೋದಿದೆಯಲ್ಲ, ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಉಂಟಾಗ್ತಕ್ಕಂತಹ ಕಲಹ, ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಉಂಟಾಗ್ತಕ್ಕಂಥ ಮನಸ್ತಾಪ, ಅದೇ ಶತ್ರುತ್ವ ಆಗುತ್ತೆ. ಹೀಗೆ ನೀವು ಯಾವ್ಯಾವ ರಂಗದಲ್ಲಿದ್ದೀರೋ, ಯಾವ್ಯಾವ ಸಂಬಂಧಗಳಲ್ಲಿದ್ದೀರೋ, ಅಲ್ಲೆಲ್ಲ ಕಡೆ ನಮಗಾಗದೇ ಇರೋದು ಯಾವುದೋ ಅದೇ ಶತ್ರು. ಅದರ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಪ್ರದೋಷ ಪೂಜೆಯನ್ನು ಪ್ರತಿ ಮಾಸದಲ್ಲಿ ಮಾಡಬೇಕು ಅಂತಿದೆ. ಹೀಗಾಗಿ ಪಕ್ಷಕ್ಕೂ ಬರುತ್ತೆ ಪ್ರದೋಷ ಅಲ್ವಾ. ಹೀಗಾಗಿ ಅದನ್ನು ಮಾಡಬೇಕು. ಈ ದಿವಸ ಅಂತೂ ಬಹಳ ವಿಶೇಷ. ಶನಿ ಪ್ರದೋಷ, ಶನಿಯ ಜೊತೆಗೆ, ಶನಿವಾರದ ಜೊತೆಗೆ ಪ್ರದೋಷ ಬಂದರೆ, ಸೋಮವಾರ ಜೊತೆಗೆ ಪ್ರದೋಷ ಬಂದರೆ ತುಂಬ ಒಳ್ಳೆಯದು ಅಂತ ಶ್ರದ್ಧೆಯಿಂದ ಮಾಡಬೇಕಷ್ಟೇ. ನಿಮಗೆ ಯಾರು ಶತ್ರುಗಳಾಗಿದ್ದಾರೋ ಆ ಶತ್ರು ನಿರ್ನಾಮ ಆಗಲಿ. ಅವನು ವೃತ್ರಾಸುರನ ವಧೆಗೆ ಇಂದ್ರನೇ ಮಾಡಿದ. ದೇವಾನುದೇವತೆಗಳಿಗೆ ಕಂಟಕ ತಂದೊಡ್ಡಿದ್ದಂಥ ಮಹಾಶತ್ರುವಿನ ನಿವಾರಣೆಯೇ ಈ ಒಂದು ಸಣ್ಣ ವ್ರತದಲ್ಲಿದೆ. ಹಾಗಾಗಿ ಇದು ಸಣ್ಣ ವ್ರತ ಅಲ್ಲ, ಮಹಿಮಾ ವ್ರತ ಅಂತ. ಹೀಗಾಗಿ ಅಂಥದ್ದನ್ನೇ ನಿರ್ನಾಮಗೊಳಿಸಿ ಇಂದ್ರನಿಗೆ ಮಹತ್ತರವಾದ ಸಂಪತ್ತನ್ನು ಕೊಟ್ಟಂಥದ್ದು ಈ ವ್ರತ. ಹೀಗೆ ಇನ್ನು ನಮ್ಮ ಸಮಸ್ಯೆಗಳೆಲ್ಲ ಸಣ್ಣ ಪುಟ್ಟದಷ್ಟೇ. ಹೀಗಾಗಿ ಆ ಒಂದು ಸಣ್ಣ ಒಂದು ದರ್ಭೆ, ಹುಲ್ಲು, ತೃಣ ಮಾತ್ರ ಅಂತೀವಲ್ಲ, ಅಂಥವುಗಳ ಕಷ್ಟ ನಿವಾರಣೆಗೆ ಎಂಥ ಅಸ್ತ್ರ ಇದು. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಅಥವಾ ಮನೆಯಲ್ಲೇ ಮಾಡಬಹುದು, ಮಾಡಿ ತಪ್ಪಿಸಬೇಡಿ. ಮೌನವಾಗಿದ್ದು ಪರಮೇಶ್ವರನ ಅನುಸಂಧಾನ ಮಾಡ್ತಾ ಈಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಪ್ರದೋಷ ಇದ್ದು, ಇವತ್ತು ನಮ್ಮ ಶತ್ರುಗಳನ್ನು ನಿರ್ನಾಮ ಮಾಡಿಕೊಳ್ಳೋದಕ್ಕೆ ಸಕಾಲವಾಗಿದ್ದು, ಆ ಪರಶಿವನನ್ನು ಮೌನವ್ರತದ ಮೂಲಕ ಒಲಿಸ್ಕೊಂಡು ಶತ್ರುವನ್ನು ದೂರ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ತಿಪ್ಟೂರಿನಿಂದ ಗುಣಶ್ರೀ ಅವರು ಕಳಿಸಿದ್ದಾರೆ. ಗುಣಶ್ರೀ ಅವರ ಜನ್ಮ ದಿನಾಂಕ 26/1/2001, ಹುಟ್ಟಿದ ಸಮಯ ಸಂಜೆ 5:55. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗುಣಶ್ರೀ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿ ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ವಿವಾಹ ಸ್ಥಾನದ ಅಧಿಪತಿ ಲಾಭದಲ್ಲಿದ್ದಾನೆ. ಒಳ್ಳೆಯದಲ್ವಾ? ವಿವಾಹಾಧಿಪತಿ ಲಾಭದಲ್ಲಿದ್ದರೆ ವಿವಾಹ ಲಾಭ, ದಾಂಪತ್ಯ ವಿವಾಹ ಆದ ನಂತರದಲ್ಲಿ ಲಾಭ ಅಂತ. ಹಾಗಂತ ದೋಷ ಇಲ್ಲ ಅಂತಲ್ಲ. ಸಪ್ತಮದಲ್ಲಿ ರವಿ ಇರೋದು ಸ್ವಲ್ಪ ಬಾಧಕ. ಹೀಗಾಗಿ ಸೂರ್ಯಗ್ರಹ ಶಾಂತಿ ಆತನಿಗೆ 7000 ಸಂಖ್ಯೆಯಲ್ಲಿ ಜಪಿಸಬೇಕು.
ತದ್ದಶಾಂಶ 700 ಸಂಖ್ಯೆಯಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡಬೇಕು ಅಂತಿದೆ. ಅದನ್ನು ಮಾಡಿ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಭುಕ್ತಿ ನಡೀತಾ ಇದೆ. ಗುರುದಶೆಯಲ್ಲಿ ಬುಧ ಭುಕ್ತಿ. ನಂಗೆ ಅನಿಸುತ್ತೆ ನಿಮಗೆ 2028 ಮೇ ನಂತರದಲ್ಲಿ ಅವಕಾಶ ಇದೆ ವಿವಾಹಕ್ಕೆ. ಹೀಗಾಗಿ ಗಾಬರಿ ಆಗಬೇಡಿ, ಈಗಲೇ ಅವಸರ ಮಾಡ್ಕೋಬೇಡಿ. ಕಾಲ ಬಂದಾಗ ನಮಗೆ ಆ ಋಣ ಬರಬೇಕು, ಮಾಂಗಲ್ಯ ಋಣ ಬರಬೇಕು. ಆ ಸಂದರ್ಭದಲ್ಲಿ ನಿಮಗೆ ಏರ್ಪಾಡಾಗತ್ತೆ. ಅಲ್ಲಿವರೆಗೆ ಶಾಂತವಾಗಿರಿ. ಎಷ್ಟೋ ಜನಕ್ಕೆ ಇದು ಆತುರ ಇದೆ, ಯಾವುದೊಂದು ಫಲ ಬೇಗ ಆಗಿಬಿಡಬೇಕು. ಅವ್ರ ಮಕ್ಕಳ ಮದುವೆ ಆಯಿತು, ಇವ್ರ ಮಕ್ಕಳ ಮದುವೆ ಆಯಿತು, ನಮ್ಮ ಮಕ್ಕಳಿಗಾಗಲಿ. ಈ ಒಂದು ಆತುರ ನಿಮ್ಮನ್ನು ಬಲಿ ಮಾಡಿಬಿಡುತ್ತೆ, ಸುಟ್ಟಾಕ್ಬಿಡುತ್ತೆ. ಆ ಬೇಗ ಇದೆಯಲ್ಲ ಅದರಲ್ಲೇ ನೀವು ಬೆಂದು ಹೋಗಿಬಿಡ್ತೀರ. ತಾಳ್ಮೆ ಇಟ್ಕೊಳ್ಳಿ. ಅವ್ರವ್ರ ದಾರಿ ಅವ್ರವ್ರದ್ದು ಇರ್ತದೆ. ಹೀಗಾಗಿ ಆತಂಕ ಮಾಡ್ಕೊಳ್ಳೋದು ಬೇಡ. 28 ಮೇ ನಂತರದಲ್ಲಿ ಸಾಕ್ಷಾತ್ ವಿವಾಹಕ್ಕೆ ಕಾರಕವಾದ ಶುಕ್ರನ ಕಾಲ ಬರುತ್ತೆ. ಆ ಸಂದರ್ಭದಲ್ಲಿ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋಣ. ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ವಿವೇಕ್ ಅವರು ಕಳಿಸಿದ್ದಾರೆ. ವಿವೇಕ್ ಅವರ ಜನ್ಮ ದಿನಾಂಕ 26/6/1995. ಹುಟ್ಟಿದ ಸಮಯ 12ರಿಂದ 12:30 ಮಧ್ಯಾಹ್ನ ಅಂತ ಕಳಿಸಿದ್ದಾರೆ. ವಿವೇಕ್ ಅವರ ಪ್ರಶ್ನೆ, ಕೆಲಸ ಮತ್ತು ಸ್ವಂತ ಮನೆ ಬಗ್ಗೆ ತಿಳಿಸ್ಕೊಡಿ ಅನ್ನೋದಾಗಿದೆ ಶಾಸ್ತ್ರಿಗಳೇ. ವಿವೇಕ್ ಅವರ ಪ್ರಶ್ನೆ ಒಂದು ವೃತ್ತಿ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಮೊದಲು ಕೆಲಸ ನೋಡಿಬಿಡೋಣ. ಕೆಲಸದಿಂದ ಸಂಪಾದನೆ, ಆಮೇಲೆ ಮನೆ, ಹೀಗಲ್ವಾ? ಹೀಗಾಗಿ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ಆತ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಗಿದ್ದಾನೆ. ತುಂಬ ಒಳ್ಳೆಯದು. ಹೀಗಾಗಿ ನಿಮಗೆ ಕೆಲಸಕ್ಕೆ ಅನುಕೂಲ ಆಗುತ್ತೆ. ಆದರೆ ವ್ಯಯಾಧಿಪತಿ ರವಿಯು ಕರ್ಮಸ್ಥಾನದಲ್ಲಿದ್ದಾನೆ. ಹೀಗಾಗಿ ಇದೊಂದು ದೋಷ. ಪ್ರಸ್ತುತ ಈಗ ಗುರುದಶೆಯಲ್ಲಿ ತಮಗೆ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಮಿತ್ರಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ಅಂತೂ ನೀವು ಈಶ್ವರನ ಆರಾಧನೆ ಮಾಡಬೇಕು. ಪ್ರತಿ ಭಾನುವಾರ ಪ್ರತಿ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಪ್ರದೋಷ, ನಾನೀಗಷ್ಟೇ ಹೇಳಿದ್ನಲ್ಲ, ಪ್ರದೋಷದಲ್ಲಿ ಈಶ್ವರನ ಆರಾಧನೆಯೇ ಇದೆ. ಹೀಗಾಗಿ ನಿಮಗೆ ಪ್ರದೋಷ ಪೂಜೆ ತುಂಬ ಸಹಾಯ ಮಾಡುತ್ತೆ. ಹೀಗಾಗಿ ನಿಮಗೆ ಕೆಲಸದಲ್ಲಿ ಬಲ ಬೇಕು, ಕೆಲಸದಲ್ಲಿ ಅಧಿಕಾರ ಬೇಕು, ನೀವು ಚೆನ್ನಾಗಿರಬೇಕು ಕೆಲಸ ಕಾರ್ಯಗಳಲ್ಲಿ ಅಂತಂದರೆ ನೀವು ಈಶ್ವರನ ಆರಾಧನೆ ಮಾಡ್ತಾ ಬನ್ನಿ. ಪ್ರದೋಷ ಪೂಜೆಯನ್ನು ಖಂಡಿತ ತಪ್ಪದೆ ವ್ರತದೋಪಾದಿಯಲ್ಲಿ ಮಾಡಿ. ಅದು ತುಂಬ ಅನುಕೂಲ ಆಗುತ್ತೆ. ಇನ್ನು ಮನೆಯ ಬಗ್ಗೆ ಕೇಳಿದ್ದೀರಾ. ಮನೆಯ ಅಧಿಪತಿಯಾಗಿರ್ತಕ್ಕಂಥವನು ಗುರುವಿನ ದಶೆ ನಡೀತಾ ಇದೆ. ನಿಮಗೆ ಅನುಕೂಲ ಆಗುತ್ತೆ. 29ರ ನಂತರದಲ್ಲಿ ಅವಕಾಶ ಇದೆ ಅವರೇ. ಹೀಗಾಗಿ 2029ರಲ್ಲಿ ಮನೆಯ ಯಾವ ಗೃಹ ಋಣ ಅದು ಬರ್ತದೆ. ಅಲ್ಲಿವರೆಗೂ ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋಣ. ಮುಂದಿನ ಸಂದೇಶವನ್ನು ಬಾಗಲಕೋಟೆಯಿಂದ ವಾಸುದೇವ್ ಅವರು ಕಳಿಸಿದ್ದಾರೆ. ವಾಸುದೇವ್ ಅವರ ಜನ್ಮ ದಿನಾಂಕ 29/3/1991. ಹುಟ್ಟಿದ ಸಮಯ ಮಧ್ಯರಾತ್ರಿ 3:25. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಾಸುದೇವ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮದ ಅಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ದುಸ್ಥಾನ ಸೇರಿದ್ದಾನೆ. ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು, ಗುರುವು ಇದ್ದಾನೆ ಸಪ್ತಮದಲ್ಲಿ. ದೋಷ ನಿವಾರಣೆ ಆಗಿದೆ. ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯ ಖಿಲಗ್ರಹೇಭ್ಯ ಅಂತ ಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾದ ವಾಣಿ ಇದೆ. ದೋಷ ನಿವಾರಣೆ ಮಾಡುವಲ್ಲಿ ಗುರುವಿಗೆ ಹೆಚ್ಚಿನ ಮಹತ್ವ ಅಂತ. ಗುರು ಅಲ್ಲಿ ಉಚ್ಛ ಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದೆ. ಹೀಗಾಗಿ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಆದರೆ ಈಗ ಶಾಂತಿ ಬೇಕು ಕೇತು ಗ್ರಹಕ್ಕೆ. ಅಲ್ಲಿರುವ ಬೇರೆ ಗ್ರಹ ಇದೆಯಲ್ಲ, ಅದರ ಕಾಲ ಬಂದಾಗ ನಿಮಗೆ ತೊಂದರೆ ಆಗಿಬಿಡುತ್ತೆ. ಹೀಗಾಗಿ ಕೇತು ಗ್ರಹ ಶಾಂತಿ, ಚಂದ್ರ ಶಾಂತಿ ಇವೆರಡನ್ನು ತಪ್ಪದೇ ಮಾಡಿಸಿ ಅದರ ನಂತರದಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡಿ. ಈಗ ಪ್ರಸ್ತುತ ನಿಮಗೆ ನೋಡಿ, ಸೆಪ್ಟೆಂಬರ್ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ನನಗನ್ಸುತ್ತೆ ಸೆಪ್ಟೆಂಬರ್ ನಂತರ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಎಷ್ಟಪ್ಪ ತಡ ಆಗೋಯಿತು, ವಿಳಂಬ ಆಗಿದೆ ಅಂತ ಸ್ವಲ್ಪ ಆತಂಕ ಆಗಿರುತ್ತೆ ನಿಮಗೂ, ಮನೆಯವ್ರಿಗೂ, ಎಲ್ರಿಗೂ. ಬಂಧುಗಳಿಗೆ ನಿಮಗಿಂತ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಅದು ಹಾಗೆ ಸ್ವಭಾವ, ಅವರಿರೋದೇ ಹಾಗೆ. ಬಂಧು ಅಂತಂದ್ರೇ ಬಂಧನ ಮಾಡ್ತಕ್ಕಂಥವ್ರು ಅಂತ ಮಾನಸಿಕವಾಗಿ ನಮ್ಮನ್ನು ಇಬ್ಬಂದಿ ಮಾಡಿಬಿಡ್ತಾರೆ. ಹೀಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮುಂದೆ ನಿಮಗೆ ಸೆಪ್ಟೆಂಬರ್ ನಂತರಲ್ಲಿ ಅವಕಾಶ ಇದೆ, ಅನುಕೂಲ ಇದೆ. ಯೋಚನೆ ಮಾಡಬೇಡಿ, ಆಗುತ್ತೆ. ಕೇತು ಶಾಂತಿ, ಚಂದ್ರ ಶಾಂತಿ ಎರಡನ್ನ ಶ್ರದ್ಧೆಯಿಂದ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋಣ. ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಅಂಕುಶ್ ತುಕಾರಾಮ್ ಅವರು ಕಳಿಸಿದ್ದಾರೆ.
ಅಂಕುಶ್ ತುಕಾರಾಂ ಅವರ ಜನ್ಮ ದಿನಾಂಕ 28/3/2002, ಹುಟ್ಟಿದ ಸಮಯ ಸಂಜೆ 6:30. ಆರೋಗ್ಯ, ಕೆಲಸ ಜೊತೆಗೆ ಮನೆಯವರ ಜೊತೆಗಿರುವಂತಹ ಬಾಂಧವ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಂಕುಶ್ ತುಕಾರಾಂ ಅವ್ರ ಪ್ರಶ್ನೆ ಒಂದು ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ, ಮನೆಯವರ ಬಾಂಧವ್ಯಗಳ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ಹೀಗಷ್ಟೇ ಹೇಳಿದ್ನಲ್ಲ, ಬಂಧುಗಳು ಒಂಥರ ಹಾಗೆ ಬಂಧನಕ್ಕೆ ಸಿಕ್ಕಾಕ್ಸಿ ಸಂತೋಷ ತಗೊಳ್ತಕ್ಕಂಥವ್ರು ಆಗಿರ್ತಾರೆ. ಹೀಗಾಗಿ ಎಲ್ಲರೂ ಅಂತಲ್ಲ ಪಾಪ, ಕೆಲವರಿಗೆ ಅದು ಏನೋ ಒಂದು ರುಚಿ ಇದೆ ಅದರಲ್ಲಿ. ಅದು ಎಂಥ ಆನಂದ ಕೊಡುತ್ತೆ ಅಂದರೆ ಅಂಥ ಪರಮಾನಂದ ಕೊಡಬಹುದು ಬಹುಶಃ ಅವರಿಗೆ. ಇನ್ನೊಬ್ಬರ ಮಾತು, ಇನ್ನೊಬ್ಬರನ್ನ ಸಮಸ್ಯೆ ಒಳಗೆ ಸಿಕ್ಕಾಕ್ಸಿ ಅಥವಾ ಅವರ ಸಮಸ್ಯೆಗಳನ್ನು ಎತ್ತಿ ಆಡಿ ಅದನ್ನೇ ಸ್ತೋತ್ರಗಳನ್ನು ಮಾಡಿಕೊಂಡು ಹೀಗೆ ಜೀವನ ಕಳೀತಾರೆ. ಅದು ಅವರ ಪ್ರಾರಬ್ಧ, ತಲೆ ಕೆಡಿಸ್ಕೋಬೇಡಿ. ಈಗ ಪ್ರಸ್ತುತ ನಿಮಗೆ ಈಗ ಕಾಲವನ್ನು ನೋಡಿದ್ರೆ, ನಿಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೋಡಿ, ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ, ಬಹಳ ಒಳ್ಳೆಯದು. ಕರ್ಮಾಧಿಪತಿ ಗುರುವಿನ ಕ್ಷೇತ್ರದಲ್ಲೂ, ಗುರು ಕರ್ಮಕ್ಷೇತ್ರದಲ್ಲೂ ಇರ್ತಕ್ಕಂಥದ್ದು ಪರಿವರ್ತನೆ ಯೋಗ ತುಂಬ ಒಳ್ಳೆಯದು. ಆದರೆ ಅಲ್ಲಿ ನೀಚ ಭಂಗ ರಾಜಯೋಗವಾಗಿದೆ. ಪ್ರಸ್ತುತ ನಿಮಗೆ ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅವನು ಭಾಗ್ಯಸ್ಥಾನದಲ್ಲಿದ್ದಾನೆ. ನೋಡಿ, ಒಳ್ಳೆಯ ಕಾಲ ಚೆನ್ನಾಗಿದೆ, ತಲೆ ಕೆಡಿಸ್ಕೋಬೇಡಿ. ಉಳಿದ ಬೇರೆ ಶುಭ ಫಲಗಳಿಗಾಗಿ ನೀವು ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದು ನಿಮಗೆ ಒಂಥರ ಬಂಗಾರದ ಫಲ ತಂದುಕೊಡುತ್ತೆ. ನಿಮ್ಮ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಯಾವುದು ಹಿತವೋ, ಯಾವುದು ಸೌಖ್ಯವೋ ಅಂಥದ್ದೊಂದು ಫಲವನ್ನು ಪ್ರತಿ ದಿವಸ ನೀವು ಮಾಡುವ ವಿಷ್ಣು ಸಹಸ್ರನಾಮ ತಂದುಕೊಡುತ್ತೆ. ಹೀಗಾಗಿ ತಪ್ಪದೇ ದಯವಿಟ್ಟು ಅದನ್ನು ಮಾಡಿ ಸಾಕು. ಬೇರೆ ಇನ್ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೋಬೇಡಿ. ಬಂಧುಗಳು ಎಲ್ಲ ವಿಚಾರವೂ ಸರಿ ಹೋಗ್ಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡೋಣ. ಕಲಬುರಗಿಯಿಂದ ವಿನಯ್ ಕುಮಾರ್ ಅವರು ಮುಂದಿನ ಸಂದೇಶ ಕಳಿಸಿದ್ದಾರೆ. ವಿನಯ್ ಕುಮಾರ್ ಅವರ ಜನ್ಮ ದಿನಾಂಕ 20/5/1986, ಹುಟ್ಟಿದ ಸಮಯ ಬೆಳಗಿನ ಜಾವ 6:05. ಆರೋಗ್ಯ ಹಾಗೆ ಕೆಲಸ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಯ್ ಕುಮಾರ್ ಅವ್ರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನದಲ್ಲಿ ಬುಧ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ತಾವು ಕೇಳಿದ್ದೀರಾ. ಆರೋಗ್ಯ ವಿಚಾರವಾಗಿ ನೋಡೋಣ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಬುಧನ ಕಾಲ ಈಗ ತುಂಬ ಚೆನ್ನಾಗಿದೆ. ಟೈಮ್ ಚೆನ್ನಾಗಿದ್ದಾಗ, ಈಗ ಬುಧ ಸ್ವಲ್ಪ ವೀಕ್ ಆಗಿದ್ದಾನೆ, ಸರಿ ಹೋಗುತ್ತೆ ಮುಂದಿನ ತಿಂಗಳು. ಹೀಗಾಗಿ ಆತಂಕ ಬೇಡ. ಈ ತಿಂಗಳ ಕೊನೆಯಲ್ಲೇ ನಿಮಗೆ ಅನುಕೂಲದ ಫಲವನ್ನು ಖಂಡಿತ ಸೂಚಿಸ್ತಾ ಇದೆ. ನಿಮಗೆ ನೋಡಿ, ಬುಧ 23ರ ನಂತರದಲ್ಲಿ, ಇದೇ ತಿಂಗಳಂದರೆ ಇನ್ನೂ ಹೆಚ್ಚು ಕಾಲ ಇಲ್ಲ, ಮುಂದಿನ ವಾರದಲ್ಲಿ ನಿಮಗೆ ತುಂಬ ಒಳ್ಳೆಯ ಅನುಕೂಲದ ಫಲ ಇದೆ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ, ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ರಾಶಿ ಫಲವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಅಲ್ಲಿ ರವಿ, ಬುಧ ಹಾಗೂ ಜೊತೆಗೆ ಮಾಂದ್ಯ ಉದಯಾಗಿದೆ ಈ ದಿವಸ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕರ್ಕಟಕ ರಾಶಿಯಲ್ಲಿ ಕುಜ, ಸಿಂಹರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಚಂದ್ರ, ಶನೈಶ್ಚರ ಹಾಗೂ ಶುಕ್ರರನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯದಲ್ಲಿ ರವಿ, ಬುಧ, ಮಾಂದ್ಯವು ಸೇರಿದಾಗ ಸ್ವಲ್ಪ ಮಾತು ಚೆನ್ನಾಗಿರುತ್ತೆ. ಒಳ್ಳೆಯವರು ಕೂಡ ಸ್ವಲ್ಪ ಮಾತಿನಲ್ಲಿ ಎಡವು ಬಿಡ್ತಾರೆ. ಯಾಕೆ ಹೀಗೆ ಮಾತಾಡಿದ್ರು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಮಾತು ಸ್ವಲ್ಪ ತೊಂದರೆಗೊಳಪಡಬಹುದು, ಹುಷಾರು. ಇನ್ನು ಕುಟುಂಬದವ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಘಟನೆ ನಡೆಯುತ್ತೆ, ಎಚ್ಚರವಾಗಿರಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ಚಂದ್ರ ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ, ಕೆಲಸದ ಪರಿಶ್ರಮ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅಲೆದಾಟ ಇದೆ. ಈ ದಿವಸ ವೃಥಾ ಅಲೆದಾಟ, ಯಾವ ಕೆಲಸನೂ ಆಗಲಿಲ್ಲ ಅಂತಕ್ಕಂಥ ಒಂದು ಬೇಸರ ಉಂಟಾಗುತ್ತೆ, ಅಂಥದ್ದು ಒಂದು ಲಕ್ಷಣ ಇದೆ. ಹೀಗಾಗಿ ಏನಪ್ಪ ಮಾಡೋದು? ಇದಕ್ಕೆ ಪರಿಹಾರ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಚಂದ್ರನಿಗೆ ಗೌರಿ ಪ್ರಾರ್ಥನೆಯನ್ನು ಹೇಳಿದೆ. ಹೀಗಾಗಿ ಗೌರಿ ಸ್ತುತಿಗಳನ್ನು, ಪಾರ್ವತಿ ಸ್ತುತಿಗಳನ್ನು ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಲಾಭ. ವಸ್ತ್ರ ವ್ಯಾಪಾರ, ಆಭರಣ ಅಥವಾ ಉಡುಗೆ ತೊಡುಗೆ ಯಾವುದೂ ಆಗಬಹುದು. ಅಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಇನ್ಯಾವುದೋ ಒಂದು ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಜನ್ಮದಲ್ಲಿ ಮಾಂದ್ಯ ಉದಯಾದರೂ ಸ್ವಲ್ಪ ಅದು ಬುಧನ ಜೊತೆಗಿದ್ದಾಗ ಸ್ಕಿನ್ ರಿಲೇಟೆಡ್ ತೊಂದರೆಗಳಾಗುತ್ತೆ, ಕಣ್ಣಿನ ಬಾಧೆ ಉಂಟಾಗಬಹುದು. ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಉಳಿದ ಹಾಗೆ ನಿಮಗೆ
ಮಾತಿನ ಬಲ ಚೆನ್ನಾಗಿದೆ, ಹಣಕಾಸಿಗೆ ಅನುಕೂಲ ಉಂಟಾಗುತ್ತೆ, ಚೆನ್ನಾಗಿ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ನೀವು ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚಾಗಿದೆ. ಆ ಬಂಧುಗಳಿಂದಾಗಿ, ಮಿತ್ರರಿಂದಾಗಿ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಅವರಿಗಾಗಿ ಅಲ್ದಾಟ, ಅವರಿಗಾಗಿ ಸುತ್ತಾಟ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಪಾಪ ನಿಮ್ಮ ಕೆಲಸ ಏನೂ ಆಗಲ್ಲ, ಅವ್ರಿಗೆ ಅದು ನಿಮಗೆ ಪರಿಶ್ರಮ. ಇನ್ನು ಉಳಿದ ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಧನ ಲಾಭ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅನುಕೂಲ, ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿ. ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಅನುಕೂಲಕರವಾಗಿದೆ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. 2-3 ಬಗೆಗಳಲ್ಲಿ ಲಾಭ ಕಾಣ್ತೀರಾ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಈ ದಿವಸ ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಈ ದಿವಸ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವ ಲಕ್ಷಣ ಇದೆ. ಯಾವುದೋ ಒಂದು ಪ್ರದೋಷ ಪೂಜೆ ಆಗ್ತಾಯಿದೆ ಅಂದರೆ ಏನೋ ನೈವೇದ್ಯ ಮಾಡಿಕೊಡ್ತಕ್ಕಂಥದ್ದು ಅಥವಾ ಪೂಜೆಯಲ್ಲಿ ಭಾಗಿಯಾಗೋದು, ಈ ಥರದೊಂದು ಲಕ್ಷಣ ಚೆನ್ನಾಗಿದೆ. ಪ್ರಾರ್ಥನೆಗೆ ಪ್ರದೋಷ ಪೂಜೆ, ಈಶ್ವರನ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿಗಳಿದ್ದಾವೆ. ಈ ದಿವಸ ತುಂಬ ಆಪ್ತರು, ತುಂಬ ಸಹೋದ್ಯೋಗಿಗಳು ಅಂತಿರಲ್ಲ, ತುಂಬ ಅವರಿಂದಲೇ ನಿಮಗೆ ಕಿರಿಕಿರಿ ಆಗಿಬಿಡೋ ಲಕ್ಷಣ ಇದೆ. ಯಾಕಾದರೂ ಹಚ್ಕೊಂಡು ಅನ್ನೋ ರೀತಿಯಲ್ಲಿ ಆಗುತ್ತೆ ಈ ದಿವಸ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಕಷ್ಟವನ್ನು ಸೂಚಿಸ್ತಾ ಇದೆ, ಅಲೆದಾಟ ಸೂಚಿಸ್ತಾ ಇದೆ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಬೇಕು ಹೆಣ್ಮಕ್ಳು ಈ ದಿವಸ, ಅದರಲ್ಲೂ ಸಿಂಹರಾಶಿಯವರು. ಈ ದಿವಸ ಕೆಲಸ ಕಾರ್ಯಗಳು ಹಾಗೆ ಹಿನ್ನಡೆ, ಸ್ವಲ್ಪ ವಿಘ್ನ, ಇದನ್ನೆಲ್ಲ ಸೂಚಿಸ್ತಾ ಇದೆ ಈ ದಿವಸ. ಏನಂದರೆ ಬಂಧುಗಳಿಂದ ಸ್ವಲ್ಪ, ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಸಿಗಬಹುದು ಈ ದಿವಸ. ಅದು ತುಂಬ ದೊಡ್ಡ ಪ್ರಮಾಣದಲ್ಲ, ಪುಟ್ಟ ಪ್ರಮಾಣದಲ್ಲಿ. ಪ್ರಾರ್ಥನೆಗೆ ದಿವಸ ತಪ್ಪದೆ ನೀವು ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಿತ್ತಾಟ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಸ್ವಲ್ಪ ಕುಟುಂಬದಲ್ಲಿ ಹುಷಾರಾಗಿರಿ. ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಅದರಲ್ಲೂ ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಈ ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಸ್ತ್ರಾಭರಣ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ಇವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಅನುಕೂಲ, ಪರಸ್ಪರ ಸಹಕಾರ, ಸಂಗಾತಿಯಲ್ಲೂ ಅಷ್ಟೇ ಅವರ ಸಾಮರಸ್ಯ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನಿಮಗೆ ನೋಡಿ ನಷ್ಟ ಇದೆ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಮಿತ್ರರ ಜೊತೆಗೆ ಮನಸ್ಸಿಗೆ ಬೇಸರ ಆಗೋ ಲಕ್ಷಣ ಇದೆ. ಅವ್ರ ಜೊತೆಗೆ ಕಿತ್ತಾಟ, ಅವ್ರ ಬಾಂಧವ್ಯವೇ ನಷ್ಟವಾಗೋದು, ಈ ಥರದ್ದೊಂದು ಲಕ್ಷಣ ಇದೆ. ಬಂಧುಗಳ ನಷ್ಟ, ಇದನ್ನು ಸೂಚಿಸ್ತಾ ಇದೆ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಆತಂಕ, ಸಾಲ, ಶತ್ರು, ಇವುಗಳ ಬಾಧೆ, ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಶತ್ರು ನಿವಾರಣೆಗೆ ನೀವು ಕೂಡ ಪ್ರದೋಷ ಪೂಜೆ ಮಾಡಿ, ಅದು ಬಹಳ ವಿಶೇಷವಾದ ಅನುಕೂಲ ತಂದುಕೊಡುತ್ತೆ. ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಿಡಿ ಕಿಡಿಕಿರಿ ವಾತಾವರಣ ಇರ್ತದೆ ಈ ದಿವಸ. ಸಮಾಧಾನ ಇರಲ್ಲ ಕೆಲಸಗಳಲ್ಲೂ, ಆ ಥರದ್ದೊಂದು ವಾತಾವರಣ ಇದೆ. ಪ್ರದೋಷ ಪೂಜೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ ಈ ದಿವಸ. ಕಿತ್ತಾಡ್ಕೊಳ್ತೀರಾ. ವೀಕೆಂಡಲ್ಲೂ ಕೂಡ ಏನಿದು ಗಲಾಟೆ, ಘರ್ಷಣೆ ಅಂತ ಅನಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಬೇರೆ ಕೆಲಸಕ್ಕೆ ಹೋಗೋರಿಗೆ ಇದೆಯಲ್ಲ, ಬೇರೆಯವರಿಗೆಲ್ಲ IT ಫೀಲ್ಡ್ ಅವ್ರಿಗೆ ಮಾತ್ರ, ಬೇರೆ ಕಡೆ ಕೆಲಸ ಮಾಡಿರೋ ಪಾಪ ಎಷ್ಟು ಜನ ಇಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿ ಅನುಕೂಲಕರವಾಗಿದೆ. ಆತಂಕ ಬೇಡ. ಆದರೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ, ಒಂದು ಅಭಿಷೇಕ ಮಾಡಿಸಿ, ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಈ ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಒಂದು ಪಾಂಡಿತ್ಯ ಪ್ರದರ್ಶನ ಮಾಡ್ತೀರಾ, ಆ ಥರದೊಂದು ಲಕ್ಷಣ ಚೆನ್ನಾಗಿದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಶತ್ರುಗಳ ಬಾಧೆ, ಬಂಧುಗಳೇ ಮಿತ್ರರೇ ಶತ್ರುಗಳಾಗ್ಬಿಡ್ತಾರೆ. ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಶತ್ರುತ್ವ ಭಾವನೆ ಇದೆ. ನಿಮಗೂ ಅಷ್ಟೇ ಕೆಲಸದ ವಾತಾವರಣ ಅಷ್ಟು ಹಿತವಾಗಿರಲ್ಲ ಈ ದಿವಸ, ಕಾರಣ ಬುಧ ಮಾಂದಿ ಜೊತೆಗಿರತಕ್ಕಂಥದ್ದು. ಇನ್ನು ಸಂಗಾತಿ ವಿಚಾರದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಸಾಮರಸ್ಯ ಇದೆ. ಸ್ತ್ರೀಯರಿಗೆ ಪ್ರಯಾಣ, ಓಡಾಟ ಇವುಗಳಲ್ಲಿ ಸುಖ, ಸಂತೋಷ ಇದೆ. ಶಾಪಿಂಗ್ ಇತ್ಯಾದಿಗಳಲ್ಲಿ ಏನೋ ಒಂದು ಸ್ನೇಹಿತರ ಜೊತೆಗಾದರೂ, ಗಂಡ ಕರ್ಕೊಂಡು ಹೋಗದೇ ಇದ್ದರು ಸ್ನೇಹಿತರ ಜೊತೆಗಾದರೂ ಹೋಗಿ ಬಂದೆ ಅಂತಕ್ಕಂಥ ಒಂದು ಸಂತೋಷ, ಅದು ಒಳ್ಳೆಯ ಅನುಕೂಲ ಮಾಡಿಕೊಡುತ್ತೆ, ಅಂದರೆ ಹಿತವಾಗಿರುತ್ತೆ. ಪ್ರಾರ್ಥನೆಗೆ ಈ ದಿವಸ ನೋಡಿ ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ ಎರಡೂ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರಿಗೆ ಈ ದಿವಸ ಸಹೋದರ ಸಹೋದರಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸೇವಕರು, ಮನೆಯಲ್ಲಿ ಕೆಲಸ ಕಾರ್ಯ ಏನೋ ಇತ್ಯಾದಿ, ಮನೆ ಕ್ಲೀನಿಂಗ್, ಆ ಥರದ್ದೆಲ್ಲ ತುಂಬ ಸಹಕಾರ, ಸಪೋರ್ಟ್ ಸಿಗುತ್ತೆ. ಇನ್ನೊಬ್ಬರು ಸಹಕರಿಸ್ತಾರೆ, ಆ ಥರದ್ದು ಚೆನ್ನಾಗಿದೆ. ಇದು ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಯಾಕೋ ಬೆನ್ನು ಮತ್ತು ಹೊಟ್ಟೆ ಈ ಭಾಗದಲ್ಲಿ ತೊಂದರೆ ಆಗೋ ಲಕ್ಷಣ ಇದೆ, ಹುಷಾರು. ಉಳಿದ ಹಾಗೆ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸಂಗಾತಿಯ ಸಹಕಾರ ಇರಬಹುದು, ಮತ್ತೊಂದು ಈ ಥರದ್ದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿ.
ಕುಂಭರಾಶಿಯವರಿಗೆ ಸುಗ್ರಾಸ ಭೋಜನ, ಕುಟುಂಬದವ್ರ ಜೊತೆಗೆ, ಸ್ನೇಹಿತರ ಜೊತೆಗೆ, ಆಪ್ತರ ಜೊತೆಗೆ ಒಂದು ಓಡಾಟ ಎಲ್ಲ ಚೆನ್ನಾಗಿರುತ್ತೆ. ಈ ದಿವಸ ಹಿತವಾದ ವಾತಾವರಣದಲ್ಲಿ ಇರ್ತೀರ, ಮನಸ್ಸಿಗೆ ಹಿತವಾಗಿರ್ತದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಈ ಪ್ರಯಾಣದಲ್ಲಿ ಹುಷಾರಾಗಿರಿ. ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಏಕೆಂದರೆ ಬುಧ ಮಾಂದಿ ಸೇರಿದಾಗ ಸ್ವಲ್ಪ ಈ ತಾರಕಕ್ಕೆ ಹೋಗ್ಬಿಡುತ್ತೆ. ಹುಷಾರು. ಪ್ರಾರ್ಥನೆಗೆ ತಪ್ಪದೇ ವಿಷ್ಣು ಸಹಸ್ರನಾಮ ಅಥವಾ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಬುದ್ಧಿ ಚುರುಕಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಮನಸ್ತಾಪ ಬರೋ ಲಕ್ಷಣ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಉಳಿದ ಹಾಗೆ ಸ್ವಲ್ಪ ಭಯದ ವಾತಾವರಣ ಇದೆ. ಬಂಧು ಸ್ನೇಹಿತರಿಂದ ಭಯ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಿತಿಕಂಠಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ರಾಶಿಫಲ ಜೊತೆಗೆ ವೀಕ್ಷಕರು ಕೇಳಿರುವ ಪ್ರಶ್ನೆಗಳಿಗೆ, ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.